ವಾಸ್ತುಶಾಸ್ತ್ರದ ಪ್ರಕಾರ ಈ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದರೆ ನಿಮ್ಮ ಜೀವನವೇ ಸರ್ವನಾಶವಾಗುತ್ತದೆ. ನಿಮ್ಮ ಅರಿವಿಗೆ ಬಾರದೆ 5 ವರ್ಷಗಳ ಕಾಲ ಕಷ್ಟಪಡುವ ಪರಿಸ್ಥಿತಿಗೆ ಬರುವಿರಿ. ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಪ್ರೀತಿ ಪಾತ್ರರಿಗೆ ಅಪ್ಪಿತಪ್ಪಿಯೂ ಕೂಡ ಈ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು. ಇದರಿಂದ ಏನೆಲ್ಲ ಕಷ್ಟ ಎದುರಾಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಚಂದನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪ್ರೀತಿ ಪಾತ್ರರಿಗೆ ಮರೆತು ಕೂಡ ನೀಡಬಾರದ ವಸ್ತುಗಳಲ್ಲಿ ಮೊಟ್ಟ ಮೊದಲ ವಸ್ತು ಎಂದರೆ ಅದು ಚೂಪಾದ ವಸ್ತುಗಳು. ಹೌದು, ಕತ್ತರಿ, ಚಾಕು ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದರೆ ಪಡೆದ ಹಾಗೂ ಕೊಟ್ಟ ಇಬ್ಬರಿಗೂ ಕೆಟ್ಟ ಕಾಲ ಆರಂಭವಾಗುತ್ತದೆ. ಇದರಿಂದ ಅನೇಕ ರೀತಿಯ ಹಣಕಾಸಿನ ಸಮಸ್ಯೆ ಹಾಗೂ ಸಂಬಂಧಗಳು ದೂರವಾಗುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಹಾಗಾಗಿ ಮರೆತು ಕೂಡ ಇಂತಹ ಚೂಪಾದ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಬೇಡಿ. ಇದರಿಂದ ಕೆಟ್ಟ ಕಾಲ ಆರಂಭವಾಗುತ್ತದೆ. ಎರಡನೆಯದಾಗಿ ಗಡಿಯಾರ. ಅದು ಕೈ ಗಡಿಯಾರ ಆಗಿರಲಿ ಅಥವಾ ಗೋಡೆ ಗಡಿಯಾರ ಆಗಿರಲಿ, ಯಾರಿಗೂ ಉಡುಗೊರೆಯಾಗಿ ನೀಡಬಾರದು. ಇದರಿಂದ ನಿಮ್ಮ ಅದೃಷ್ಟ ಉಡುಗೊರೆಯಾಗಿ ಪಡೆದ ವ್ಯಕ್ತಿಯ ಪಾಲಾಗುತ್ತದೆ. ಅವರ ಕೆಟ್ಟ ಕಾಲ ನಿಮ್ಮ ಪಾಲಾಗುತ್ತದೆ. ಕೆಲವೊಮ್ಮೆ ಗಡಿಯಾರದ ಉಡುಗೊರೆಯಿಂದ ಇಬ್ಬರಿಗೂ ಕೆಟ್ಟ ಕಾಲ ಆರಂಭವಾಗಬಹುದು. ಎಚ್ಚರ. ಸ್ನೇಹಿತರ ನಡುವೆ ಅಥವಾ ಸಂಬಂಧಿಕರ ನಡುವೆ ಗಡಿಯಾರ ಉಡುಗೊರೆಯಾಗಿ ಪಡೆದರೆ ಆ ಸ್ನೇಹ ಅಥವಾ ಸಂಬಂಧ ಹಾಳಾಗುವ ಅವಕಾಶಗಳು ಹೆಚ್ಚಿರುತ್ತದೆ. ಎಷ್ಟೋ ಜನರ ಅನುಭವಕ್ಕೂ ಇದು ಬಂದಿರುತ್ತದೆ. ಪರ್ಸ್ ಅಥವಾ ವ್ಯಾಲೆಟ್. ಹಣ ಇಡುವ ಬ್ಯಾಗ್ ಅಥವಾ ಪರ್ಸ್ ಹಣವನ್ನು ಆಕರ್ಷಿಸುವ ಒಂದು ವಿಶೇಷ ವಸ್ತು. ಅಂತಹ ಹಣದ ಶಕ್ತಿಯನ್ನು ಎಳೆಯುವ ವಸ್ತುವನ್ನೇ ಇನ್ನೊಬ್ಬರಿಗೆ ಉಡುಗೊರೆಯಾಗಿ ನೀಡಿದರೆ ಅಂದಿನಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹದಗೆಡುವುದು ಖಚಿತ. ನೀವು ಉಡುಗೊರೆಯಾಗಿ ನೀಡಲೇಬೇಕು ಎಂದರೆ ಪ್ರೀತಿ ಪಾತ್ರರಿಗೆ ಅವರಿಗೆ ಇಷ್ಟವಾಗುವ ಪುಸ್ತಕಗಳನ್ನು ನೀಡಿ, ಸಸಿಗಳನ್ನು ನೀಡಿ ಬೆಳೆಸಲು ಸೂಚಿಸಿ. ಆದರೆ ಯಾವುದೇ ಕಾರಣಕ್ಕೂ ಪರ್ಸ್ ಅಥವಾ ವ್ಯಾಲೆಟ್ ಅನ್ನು ಮತ್ತೊಬ್ಬರಿಗೆ ನಿಮ್ಮ ಕೈನಿಂದ ಉಡುಗೊರೆಯಾಗಿ ನೀಡಲೇಬೇಡಿ. ಕಷ್ಟದ ಮೇಲೆ ಕಷ್ಟ, ಹಣದ ಸಂಕಷ್ಟ ಎದುರಾಗುತ್ತದೆ, ಬರೆದಿಟ್ಟುಕೊಳ್ಳಿ. ನೀರಿಗೆ ಸಂಬಂಧಿಸಿದ ಉಡುಗೊರೆಗಳು. ವಾಸ್ತುಶಾಸ್ತ್ರದ ಪ್ರಕಾರ ನೀರಿನ ಫೌಂಟೇನ್, ಮೀನು ಇಡುವ ಅಕ್ವೇರಿಯಂಗಳನ್ನು ಉಡುಗೊರೆಯಾಗಿ ನೀಡಬಾರದು. ಈ ಉಡುಗೊರೆಯಿಂದ ಕರ್ಮಫಲಗಳು ವಿನಿಮಯ ಆದಂತೆ ಲೆಕ್ಕ ಎಂದು ನಂಬಲಾಗುತ್ತದೆ. ನೀರಿಗೆ ಸಂಬಂಧಿಸಿದ ಯಾವುದೇ ಉಡುಗೊರೆಗಳನ್ನು ಮತ್ತೊಬ್ಬರಿಗೆ ನೀಡಬೇಡಿ. ಇದರಿಂದಲೂ ನಿಮ್ಮ ಆರೋಗ್ಯ ಅಥವಾ ಹಣಕಾಸಿನ ಸಮಸ್ಯೆ ಹೆಚ್ಚಬಹುದು. ಕರವಸ್ತ್ರ ಅಥವಾ ಕರ್ಚೀಫ್. ಹೌದು, ಸ್ವೀಡನ್ ದೇಶದ ಕೆಲವು ಪರಿಣಿತರ ಪ್ರಕಾರ ಕರವಸ್ತ್ರ ಉಡುಗೊರೆ ಕಣ್ಣೀರನ್ನು ಹೆಚ್ಚಿಸುತ್ತದೆ, ಸಂಬಂಧಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟು ಮಾಡುತ್ತದೆ, ಸ್ನೇಹವನ್ನು ದೂರ ಮಾಡುತ್ತದೆ, ಒಬ್ಬರ ಮೇಲಿದ್ದ ಪ್ರೀತಿ, ನಂಬಿಕೆ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನವಿಲುಗರಿಗಳನ್ನು ಉಡುಗೊರೆಯಾಗಿ ನೀಡಬಾರದು. ನವಿಲುಗರಿಗಳು ಶ್ರೀಕೃಷ್ಣನ ಪ್ರತಿರೂಪ. ಆದರೆ ನವಿಲುಗರಿಗಳನ್ನು ಉಡುಗೊರೆಯಾಗಿ ನೀಡುವುದು ತುಂಬ ದೊಡ್ಡ ತಪ್ಪು. ಇದರಿಂದ ಉಡುಗೊರೆಯಾಗಿ ಪಡೆದ ವ್ಯಕ್ತಿಯ ಜೀವನದಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ನವಿಲುಗರಿಗಳನ್ನು ಕೆಲವೊಮ್ಮೆ ತಾಂತ್ರಿಕ ಪ್ರಯೋಗ ವಿಧಾನಗಳನ್ನು ಮಾಡಲು ಬಳಸುವುದನ್ನು ನೋಡಿರುತ್ತೀರಿ. ಕಪ್ಪು ಬಣ್ಣದ ವಸ್ತುಗಳು ಯಾವುದೇ ಉಡುಗೊರೆಯಾಗಿ ನೀಡಬೇಡಿ ಅಥವಾ ಉಡುಗೊರೆ ನೀಡುವಾಗ ಕಪ್ಪು ಬಣ್ಣವನ್ನು ಆರಿಸಬೇಡಿ. ಇದು ನಕಾರಾತ್ಮಕ ಶಕ್ತಿ ಸಂಕೇತ. ಇದರಿಂದ ಉಡುಗೊರೆ ಪಡೆದ ವ್ಯಕ್ತಿಗೂ ನಿಮಗೂ ಜೀವನದಲ್ಲಿ ಕೆಲವು ದಿನಗಳ ಕಾಲ ಮಾಡುವ ಕೆಲಸದಲ್ಲಿ ನಷ್ಟಗಳು ಹೆಚ್ಚುತ್ತದೆ. ಚಪ್ಪಲಿ ಅಥವಾ ಶೂ, ಪಾದರಕ್ಷೆಗಳನ್ನು ದಾನವಾಗಿ ನೀಡಬಾರದು. ಆದರೆ ಎಂದಿಗೂ ಉಡುಗೊರೆಯಾಗಿ ಮಾತ್ರ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ನೀಡಬಾರದು. ಮಡದಿಗೆ ಅಥವಾ ಪ್ರೀತಿಸುವವರಿಗೆ ಕೊಡಿಸುವುದು ಉಡುಗೊರೆಯಾಗುವುದಿಲ್ಲ. ಆದರೆ ಮತ್ತೊಬ್ಬರಿಗೆ ತಿಳಿಯದ ಹಾಗೆ ಎಂದಿಗೂ ಚಪ್ಪಲಿ ಅಥವಾ ಶೂಗಳನ್ನು ಉಡುಗೊರೆಯಾಗಿ ನೀಡಬೇಡಿ. ವಿಶೇಷ ದಿನಗಳಲ್ಲಿ ದಾನವಾಗಿ ಅವಶ್ಯಕತೆ ಇದ್ದವರಿಗೆ ನೀಡಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಈ ರೀತಿಯ ನೀವು ಅರಿಯದ ವಿಚಾರಗಳ ಬಗ್ಗೆ ತಿಳಿಯಲು ತಪ್ಪದೇ ಚಂದನಾ ಲೋಕಕ್ಕೆ ಬನ್ನಿ. ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.